ಅಕಾಲಿಕ ಶಿಶುಗಳ ರೆಟಿನೋಪತಿ ಬಗ್ಗೆ ತಿಳಿಯಿರಿ. ಅಕಾಲಿಕ ಶಿಶುಗಳ ರೆಟಿನೋಪತಿ ಎಂದರೇನು? ನಿಮ್ಮ ಮಗು ನಿರೀಕ್ಷಿಸಿದ ಸಮಯಕ್ಕಿಂತ ಮೊದಲೇ, ಅಂದರೆ ಅಕಾಲಿಕವಾಗಿ ಜನಿಸಿದಾಗ, ನೀವು ತಕ್ಷಣ ಗಮನ ಕೊಡಬೇಕಾದ ಒಂದು ಸ್ಥಿತಿ ಎಂದರೆ ಅಕಾಲಿಕ ಶಿಶುಗಳ ರೆಟಿನೋಪತಿ. ಇದು ಅಕಾಲಿಕವಾಗಿ ಜನಿಸಿದ ಶಿಶುಗಳ ಕಣ್ಣುಗಳ ಮೇಲೆ ಪರಿಣಾಮ ಬೀರುವ ಒಂದು ಕಾಯಿಲೆ. ಅಕಾಲಿಕ ಶಿಶುಗಳ ರೆಟಿನೋಪತಿ ಉಂಟಾಗುವುದು ಮಗುವನ್ನು ನವಜಾತ ತೀವ್ರ ನಿಗಾ ಘಟಕಕ್ಕೆ ದಾಖಲಿಸಿದಾಗ ಮತ್ತು ಆರಂಭಿಕ ಹಂತದಲ್ಲಿ ಅತಿಯಾದ ಆಮ್ಲಜನಕದ ಸಂಪರ್ಕವು ರೆಟಿನಾದಲ್ಲಿ ರಕ್ತನಾಳಗಳ ಸಹಜ ಬೆಳವಣಿಗೆಯನ್ನು ತಡೆದಾಗ, ಆಮ್ಲಜನಕದ ಕೊರತೆಯಿಂದಾಗಿ ಅನಾರೋಗ್ಯಕರ ಹೊಸ ರಕ್ತನಾಳಗಳ ಬೆಳವಣಿಗೆಗೆ ಇದು ಕಾರಣವಾಗುತ್ತದೆ. ಅಕಾಲಿಕ ಶಿಶುಗಳ ರೆಟಿನೋಪತಿ ಉಲ್ಬಣಗೊಂಡರೆ ರೆಟಿನಾ ಬೇರ್ಪಡಬಹುದು ಮತ್ತು ಕುರುಡುತನಕ್ಕೆ ಕಾರಣವಾಗಬಹುದು. ಇದು ದೃಷ್ಟಿದೋಷ ಅಥವಾ ಕಳಪೆ ಗಮನದಂತಹ ಇತರ ದೃಷ್ಟಿ ಸಮಸ್ಯೆಗಳಿಗೂ ಕಾರಣವಾಗಬಹುದು. ಭಾರತದಲ್ಲಿ ಅಕಾಲಿಕ ಶಿಶುಗಳ ರೆಟಿನೋಪತಿ ಪ್ರಮಾಣ 20% 51.9% ಇದೆ. ಸಿಹಿ ಸುದ್ದಿ ಎಂದರೆ, ಮೊದಲೇ ಪತ್ತೆಯಾದರೆ ಇದನ್ನು ಹೆಚ್ಚಿನ ಸಂದರ್ಭಗಳಲ್ಲಿ ಯಶಸ್ವಿಯಾಗಿ ಚಿಕಿತ್ಸೆ ನೀಡಬಹುದು. ಅಕಾಲಿಕ ಶಿಶುಗಳ ರೆಟಿನೋಪತಿಗೆ ಮೊದಲ ಹಂತದಲ್ಲೇ ತಪಾಸಣೆ ಮಾಡಿಸುವುದು ಅತ್ಯಂತ ಮುಖ್ಯ. ನೀವು ಮಾಡಬಹುದಾದ ಅತ್ಯಂತ ಮಹತ್ವದ ಕೆಲಸಗಳಲ್ಲಿ ಒಂದೆಂದರೆ ನಿಮ್ಮ ಮಗುವಿಗೆ ಸಮಯಕ್ಕೆ ಸರಿಯಾಗಿ ಕಣ್ಣಿನ ತಪಾಸಣೆ ಮಾಡಿಸುವುದು. ನಿಮ್ಮ ಮಗುವಿಗೆ ತಪಾಸಣೆ ಅಗತ್ಯವಿರುವುದು: ಮಗು ಜನಿಸಿದಾಗ ತೂಕ 2000 ಗ್ರಾಂಗಿಂತ ಕಡಿಮೆ ಇದ್ದರೆ, ಮಗು 36 ವಾರಗಳ ಮೊದಲೇ ಜನಿಸಿದ್ದರೆ, ಅಥವಾ ಜನನದ ಸಮಯದಲ್ಲಿ ಆಮ್ಲಜನಕ ಬೆಂಬಲ ಅಥವಾ ನವಜಾತ ತೀವ್ರ ನಿಗಾ ಘಟಕಕ್ಕೆ ದಾಖಲಾತಿ ಅಗತ್ಯವಾಗುವ ಗಂಭೀರ ಕಾಯಿಲೆ ಇದ್ದರೆ. ನಿಮಗೆ ಖಾತ್ರಿ ಇಲ್ಲದಿದ್ದರೆ ಚಿಂತಿಸಬೇಡಿ, ನಿಮ್ಮ ವೈದ್ಯರನ್ನು ಕೇಳಿ. ಈ ಪ್ರಯಾಣದಲ್ಲಿ ನೀವು ಒಬ್ಬಂಟಿಯಲ್ಲ. ತಪಾಸಣೆ ಯಾವಾಗ ಮಾಡಿಸಬೇಕು? ನಿಮ್ಮ ಮಗುವಿಗೆ ಮೊದಲ ಕಣ್ಣಿನ ತಪಾಸಣೆ ಜನನದ 30ನೇ ದಿನ ಅಥವಾ ಅದಕ್ಕಿಂತ ಮೊದಲೇ ಆಗಬೇಕು, ಅಥವಾ ವಿಶೇಷ ನವಜಾತ ಶಿಶು ಆರೈಕೆ ಘಟಕ ಅಥವಾ ನವಜಾತ ತೀವ್ರ ನಿಗಾ ಘಟಕದಿಂದ ಬಿಡುಗಡೆ ಆಗುವ ಮೊದಲು. ತಪಾಸಣೆಯನ್ನು ರೆಟಿನಾ ತಜ್ಞರು ಸುರಕ್ಷಿತ ಮತ್ತು ನೋವಿಲ್ಲದ ಕಣ್ಣಿನ ಪರೀಕ್ಷೆಯ ಮೂಲಕ ನಡೆಸುತ್ತಾರೆ. ಈ ಒಂದು ಹೆಜ್ಜೆ ಜೀವನ ಪೂರ್ತಿ ದೃಷ್ಟಿಯನ್ನು ಕಾಪಾಡಬಲ್ಲದು. ಈ ಕಣ್ಣಿನ ಪರೀಕ್ಷೆಯ ಪ್ರತಿಯೊಂದು ಕ್ಷಣವೂ ನಿಮ್ಮ ಮಗುವಿನ ಭವಿಷ್ಯದ ದೃಷ್ಟಿಗಾಗಿ ಎಂದು ನೆನಪಿಟ್ಟುಕೊಳ್ಳಿ. ಚಿಕಿತ್ಸಾ ಆಯ್ಕೆಗಳು. ಅಕಾಲಿಕ ಶಿಶುಗಳ ರೆಟಿನೋಪತಿ ಮೊದಲೇ ಪತ್ತೆಯಾದರೆ ಚಿಕಿತ್ಸೆ ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಕೆಲವು ಶಿಶುಗಳಿಗೆ ಯಾವುದೇ ಚಿಕಿತ್ಸೆಯ ಅಗತ್ಯ ಇರುವುದಿಲ್ಲ. ಇನ್ನು ಕೆಲವರಿಗೆ ಲೇಸರ್ ಚಿಕಿತ್ಸೆ ಅಥವಾ ವಿಶೇಷ ಆಂಟಿ-ವಿಇಜಿಎಫ್ ಕಣ್ಣಿನ ಚುಚ್ಚುಮದ್ದು ಅಗತ್ಯವಾಗಬಹುದು. ತೀವ್ರ ಪ್ರಕರಣಗಳಲ್ಲಿ ಮಾತ್ರ ಚಿಕಿತ್ಸೆ ಬೇಕಾಗುತ್ತದೆ. 30 ದಿನಗಳ ನಿಯಮ ಪಾಲಿಸಿ ಸಮಯಕ್ಕೆ ತಕ್ಕಂತೆ ತಪಾಸಣೆ ಮಾಡಿಸಿ. ಅಕಾಲಿಕ ಶಿಶುಗಳಿಗೆ ಮುಂದೆ ಇತರ ಕಣ್ಣಿನ ಸಮಸ್ಯೆಗಳು ಉಂಟಾಗಬಹುದಾದ್ದರಿಂದ ನಿಯಮಿತ ಫಾಲೋ ಅಪ್ ಅಗತ್ಯ.